ಈಗ ಮುಖ್ಯವಾಗಿ ಈ ರೀತಿ ಬೋರ್ಡ್ ಹಾಕಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಈಗ ನಮ್ಮಲ್ಲಿ ಜನರು ನೇರವಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗಬೇಕು, ಯಾವುದೇ ರೀತಿ ಲಂಚ ಕೊಡಬಾರ್ದು. ಈ ತಿಳುವಳಿಕೆ ಜನರಲ್ಲಿ ಇರಬೇಕು. ಜನರು ಕೂಡ ಅಕಸ್ಮಾತ್ ಯಾರನ್ನ ಅವ್ರನ್ನ ಲಂಚ ಕೇಳಿದ್ರೆ ನಾವು ಅಲ್ಲಿ ಲೋಕಾಯುಕ್ತ ನಂಬರ್ಸನ್ನು ಕೂಡ ಹಾಕಿದ್ದೀನಿ, ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು. ಯಾರೂ ಕೂಡ ಲಂಚ ಇಲ್ದಿರ ಅವ್ರ ಕೆಲಸ, ಸರ್ಕಾರಕ್ಕೆ ಏನು ಫೀಸ್ ಕಟ್ಟಬೇಕು ಅದೆಲ್ಲ ಕೂಡ ಆನ್ಲೈನಲ್ಲಿ ಕಟ್ಬಿಟ್ಟು ಅವ್ರ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ಇದು ಉದ್ದೇಶ. ಉಪ ನೋಂದಣಿ ಕಚೇರಿಯಲ್ಲಿ ಯಾವ ರೀತಿ ಒಂದು ಬದಲಾವಣೆ ತರಬೇಕು ಅಂತ ನೀವು ಬಯಸ್ತೀರಾ? ಬದಲಾವಣೆನೆಲ್ಲ ಪ್ರಾಮಾಣಿಕವಾಗಿ ನಾವು ಜನರಿಗೆ ಒಳ್ಳೆಯ ಸೇವೆ ಕೊಡಬೇಕು ಅನ್ನೋದು ನಮ್ಮ ಅವಶ್ಯಕತೆ. ನಾರಾಯಣಪ್ಪ ಅನ್ನೋರು ಸಬ್ ಲಿಸ್ಟಲ್ಲಿ ಈ ಥರ ಪ್ರಾಮಾಣಿಕ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ಹೋದ್ರೆ ಕೆಲಸ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ಕೊಂಡಿದ್ದಾರೆ. ಇಲ್ಲ, ಜನಗಳು ಕೂಡ ಇದಕ್ಕೆ, ನಾನು ಹಿಂದೆ ಚಿಂತಾಮಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಜನಗಳು ಕೂಡ ಇದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನಗಳು ಕೂಡ ಸಂತೋಷವಾಗಿ ಕೆಲಸ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನು ಇಲ್ಲಿ ಕೂಡ ಹೇಳ್ತಕ್ಕಂಥದ್ದು, ಯಾರನ್ನು ಕೂಡ ನಮ್ಮ ಹೆಸರಿನಲ್ಲಿ ಅಥವಾ ನಮ್ಮ ಆಫೀಸ್ ಹೆಸರಿನಲ್ಲಿ ಯಾರನ್ನ ಹಣ ಕೇಳಿದರೆ, ಲಂಚ ಕೇಳಿದರೆ ದಯವಿಟ್ಟು ಕೊಡಬೇಡಿ. ಯಾರನ್ನ ಆ ಥರ ಕೇಳಿದ್ರೆ ದಯವಿಟ್ಟು ನೀವು ಲೋಕಾಯುಕ್ತಗೆ, ಲೋಕಾಯುಕ್ತ ಕಚೇರಿಗೆ ನಾನು ಅಲ್ಲಿ ಮೊಬೈಲ್ ನಂಬರ್ಸು ಕೂಡ ಹಾಕಿದ್ದೀನಿ. ಆಮೇಲೆ ಎಲ್ಲರೂ ಕೂಡ ಈಗ ಎಲ್ಲ ಆನ್ಲೈನಲ್ಲಿ ಅವ್ರ ನಂಬರ್ಸು ಎಲ್ಲ ಸಿಗ್ತದೆ, ಅಲ್ಲಿ ಇಮೇಲ್ ಐ ಡಿ ಇದೆ. ದಯವಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡಿ, ದೂರು ಕೊಡಿ. ಯಾರು ಕೂಡ ಯಾರನ್ನ ನಮ್ಮ ಹೆಸರಲ್ಲಿ ಒಂದು ವೇಳೆ ಕೇಳಿ ದುರುಪಯೋಗ ಪಡಿಸ್ಕೊಂಡ್ರು ಕೂಡ ಅವರಿಗೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ಸಾರ್ವಜನಿಕರಿಗೆ ಹೇಳ್ತೀನಿ. ಈ ಬೋರ್ಡ್ ಹಾಕಿರ್ತಕ್ಕಂಥ ಮುಖ್ಯ ಉದ್ದೇಶ ನಾವು ತಗೊಳ್ಳಲ್ಲ. ನಾನು ಬೋರ್ಡ್ ಹಾಕಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಹೆಸರಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋಂಥ ಸಾಧ್ಯತೆಗಳಿರ್ತವೆ. ಆ ಥರ ದುರುಪಯೋಗ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ಬೋರ್ಡ್ ಹಾಕಿದ್ದೀನಿ. ಸಾರ್ವಜನಿಕರು ತಿಳುವಳಿಕೆ ಈ ಒಂದು ವಿಚಾರವಾಗಿ ಸರ್, ಸ್ಥಳೀಯ ಜನಪ್ರತಿನಿಧಿಗಳ ಒತ್ತಡ ಇದೆಯಾ, ಇಲ್ಲಂದ್ರೆ ನೀವು ಸಹಕಾರ ಇದೆಯಾ? ಇಲ್ಲ, ಎಲ್ಲರ ಸಹಕಾರ ಇದೆ. ಯಾರು ಏನು ಒತ್ತಡ ಏನು ಇಲ್ಲ, ಎಲ್ಲರ ಸಹಕಾರ ಇದೆ. ಯಾರು ಕೂಡ ಅದ್ರ ಬಗ್ಗೆ ಎಲ್ಲ ಸಹಕಾರ ಇದೆ.